ಸಮಯ ಕಮ್ಮಿ ಇದೆ ಮತ್ತೆ ಕೆಲಸ ಜಾಸ್ತಿ ಇದೆ. ಅದಕ್ಕೆ ನಾವು ಲಕ್ಷ್ಮಣ ಮತ್ತೆ ಶೂರ್ಪಣಖಿಯ ದೃಶ್ಯವನ್ನು ಮಾಡೋಣ. ಬನ್ನಿ. ಪಂಡಿತ ರಾಮಕೃಷ್ಣ, ನಾವು ಮಹಾರಾಜರ ಮೇಲೆ ಗಮನ ಇಡಬೇಕು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿರೋ ತರ ನೋಡ್ಕೋಬೇಕು. ಸರಿ ಮಂತ್ರಿಗಳೇ. ಲಕ್ಷ್ಮಣ. ನಿರ್ದೇಶಕ ಮಹೋದಯರೇ, ಅಚ್ಯುತ ಕುಮಾರ ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಅವ್ರು ಇಲ್ಲಿಗೆ ಬರೋವರೆಗೂ ನಾನೇ ಆಗ್ತೀನಿ ಲಕ್ಷ್ಮಣ. ಸೌದಾಮಿನಿ ದೇವಿ ನಮ್ಮನ್ನೇ ಮೋಹಿಸಲಿ. ಗುರುಗಳೇ, ಕೈನ ಮುಂದೆ ನೀಡಿ. ಹಾಗಾದ್ರೆ ನಾನೇನ್ ಮಾಡ್ಬೇಕು? ಕೈನ ಮುಂದೆ ಮಾಡ್ಬಿಡಿ ಗುರುಗಳೇ. ಅವರು ಬಂದ್ಬಿಟ್ರು ನಮ್ಮ ಲಕ್ಷ್ಮಣ. ಗುರುಗಳೇ, ಅವ್ರನ್ನ ನೋಡ್ತಾ ಇದ್ದ ಹಾಗೆ ಸೌದಾಮಿನಿ ಮುಖದಲ್ಲಿ ಹೇಗೆ ಮಂದಹಾಸ ಮೂಡ್ತಾ ಇದೆ ನೋಡಿ. ಈಗ ಲಕ್ಷ್ಮಣ ಮತ್ತೆ ಶೂರ್ಪಣಖಿಯ ದೃಶ್ಯವನ್ನ ಪ್ರಾರಂಭ ಮಾಡಿ. ಮೊದಲ ನೋಟದಲ್ಲೇ ನಿಮ್ಮನ್ನು ನೋಡಿ ಮೋಹಿತಳಾದೆ. ಎಂತಹ ಮೈಕಟ್ಟು, ಮನಮೋಹಕ ನಗು. ನೋಡಿದ ತಕ್ಷಣ ನಿರ್ಧಾರ ಮಾಡ್ಕೊಂಡೆ, ನೀವೇ ನಮ್ಮ ಜೀವನದ ಸಂಗಾತಿ. ದೇವಿ, ಅದು ಅಸಂಭವ. ನಾವು ವಿವಾಹಿತರು. ನಮ್ಮ ಪತ್ನಿ ಊರ್ಮಿಳಾರಿಗೆ ಸಮರ್ಪಿಸಿಕೊಂಡಿದ್ದೇವೆ. ಇದು ಅಸಂಭವ. ನಾನು ಹೋಗ್ತೀನಿ ಇವಾಗ. ನಿಲ್ಲಿ ಗುರುಗಳೇ, ಅಲ್ಲಿ ತಾಲೀಮ್ ನಡೀತಿದೆ, ಸುಮ್ಮನೆ ಇರಿ. ಅಲ್ಲಿ ನೋಡಿ ರಾಸಲೀಲೆ ಹೇಗ್ ನಡೀತಿದೆ ಅಂತ. ರಾಸಲೀಲೆ ಅಲ್ಲವ ಮೂರ್ಖ, ರಾಮಲೀಲೆ. ಅದೇ. ಆದ್ರೆ ನನಗೇನೂ ಅಭ್ಯಂತರ ಇಲ್ಲ. ದೇವಿ, ಪರಸ್ತ್ರೀಯ ಸ್ಪರ್ಶವು ಪಾಪಕ್ಕೆ ಸಮಾನ. ಚೆನ್ನಾಗಿ ಹೇಳಿದ್ರು ಲಕ್ಷ್ಮಣಣ್ಣ. ಆದ್ರೆ ನೀವೇ ನಮಗೆ ಎಲ್ಲ ಸರ್ವಸ್ವ. ನಮ್ಮ ಉಸಿರು, ನಮ್ಮ ಕನಸು ಕೂಡ ನೀವೇನೆ. ನಾನು ಸಂಪೂರ್ಣವಾಗಿ ನನ್ನನ್ನ ನಿಮಗೆ ಅರ್ಪಿಸ್ತಿದ್ದೀನಿ. ಇನ್ಮುಂದೆ ನಾನು ಕೇವಲ ನಿಮಗೋಸ್ಕರನೇ ನೃತ್ಯ ಮಾಡ್ತೀನಿ. ಶೂರ್ಪಣಖಿ ನೃತ್ಯ ಮಾಡೋಳಲ್ಲ. ಯಾಕೆ? ನಿಮಗೆ ಗೊತ್ತು, ನೀವು ಶೂರ್ಪಣಖಿ ಅಂಗರಕ್ಷಕ ಆಗಿದ್ರಾ? ಶೂರ್ಪಣಖಿ ರಾಕ್ಷಸಿ ಅವಳು. ನೋಡಿ ಸೌದಾಮಿನಿ, ನೀವು ಪಾತ್ರದ ಒಳಗೆ ಇರ್ಬೇಕು, ನೀವು ಅಷ್ಟೇ. ತಡಿ ಬೇಡ, ಕೈ ಮುಂದೆ ಮಾಡು. ಸೌದಾಮಿನಿ, ಅತಿ ಉತ್ತಮ. ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ನಿಮ್ಮ ಅಭಿನಯದಿಂದ ಶೂರ್ಪಣಖಿಗೆ ಒಂದು ಹೊಸ ರೂಪವನ್ನೇ ಕೊಟ್ಬಿಟ್ರಿ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಇರಿಯಾ? ಹೇ ವೀರಪುರುಷ, ನಿಮಗೆ ನನ್ನ ಸೌಂದರ್ಯ ಇಷ್ಟವಾಗಲಿಲ್ಲವೇ? ದೇವಿ, ನಿಮ್ಮ ರೂಪ ಬ್ರಹ್ಮಚಾರಿಗಳ ತಪಸ್ಸನ್ನ ಹಾಳು ಮಾಡುವ ರೀತಿ ಇದೆ. ಶಿಲೆಯು ನಿಮ್ಮನ್ನು ನೋಡಿ ಮಂತ್ರಮುಗ್ಧವಾಗಿ ಮಾತನಾಡಲು ಶುರು ಮಾಡುತ್ತೆ. ಆದರೆ ಹೇ ದೇವಿ, ನಾವು ಒಂದಾಗಲು ಸಾಧ್ಯವಿಲ್ಲ. ವಾ 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 ವಾ, ಅದ್ಭುತ, ಅವಸ್ಮರಣೀಯ ನಿಮ್ಮಿಬ್ಬರ ನಟನೆ. ವಾ. ಈಗ ಸೀತಾ ಮಾತೆ ಮತ್ತೆ ಹನುಮಂತನ ದೃಶ್ಯದ ಅಭ್ಯಾಸವಾಗುತ್ತೆ. ಸರಿ ಗುರುಗಳೇ, ನಾನು ನಿಮ್ಮ ಗದೆ ತಗೋ ಬರ್ತೀನಿ. ಹಾ, ಹೋಗಿ. ಹಾಗೆ ಮಹಾರಾಣಿಯವರನ್ನು ಕರೆತನ್ನಿರಿ. ಕಟ್ಟಿಗೆಯದ್ದಲ್ಲ, ನಿಜವಾದ ಖಡ್ಗದಿಂದಾಗುತ್ತೆ ರಾಮಲೀಲೆಯಲ್ಲಿ ಮಹಾರಾಜರ ಮೇಲೆ ದಾಳಿ. ಪ್ರಾರಂಭ ಮಾಡಿ. ಮಹಾರಾಣಿ, ಹೇಳಿ. ಈಗ ನಾನು ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ಯಾ ನೀನು? ಇಷ್ಟೊಂದು ಸಮಯ ಬೇಕಾಯ್ತಾ ಬರಕ್ಕೆ? ನಾವ್ ಯಾವಾಗಿನ ಪ್ರತೀಕ್ಷೆ ಮಾಡ್ತಿದೀವಿ? ನೀವು ನನ್ನ ನೋಡಿ ಭಯ ಪಡ್ಬೇಕು. ನಾನ್ ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹೌದು 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 ಮಹಾರಾಣಿ. ತಿಳಿದಿದೆ ನಮ್ಗೆ. ನಾವು ಹನುಮಾನನ ಜೊತೆ ಅಲ್ಲ, ರಾಮಕೃಷ್ಣನ ಜೊತೆ ನಾವು ಮಹಾರಾಣಿ. ನಮ್ಮನ್ನೇ ಪ್ರತೀಕ್ಷೆ ಮಾಡೋ ಹಾಗೆ ಮಾಡ್ತೀರಾ?
ಏಟು ಬೀಳತ್ತಿ ಇವನ್ಗೆ ಏಟು. ನಡಿ ಮೊದ್ಲಿಂದ ಶುರು ಮಾಡೋ. ಗುರುಗಳೇ ನೋಡಿ ಇವನಿದಾರಲ್ಲ, ಹನುಮಂತನ ಅದ್ಭುತವಾದ ಚರಿತ್ರೆಗೆ ಅಭಿನಯಿಸೋ ಯೋಗ್ಯತೆ ಇಲ್ಲ. ಇವನಿಗೆ ಆ ವಾನರ ಪಾತ್ರನೇ ಸರಿಯಾಗಿದೆ. ಸರಿ ಸರಿ, ಪ್ರಾರಂಭ ಮಾಡೋ ಸರಿಯಾಗಿ. ಯಾರು ನೀವು? ಮತ್ತೆ ಈ ವನದಲ್ಲಿ ಹೇಗೆ ಬಂದಿರಿ? ನಾನು ಭಗವಂತ ಶ್ರೀರಾಮನ ದೂತ. ಅವರ ಸಂದೇಶ ತಗೊಬಂದಿದ್ದೀನಿ. ಶ್ರೀರಾಮ? ಆದರೆ ನಾನು ಹೇಗೆ ನಂಬಲಿ ನಿಮ್ಮನ್ನು? ನನ್ನ ಕಣ್ಣುಗಳನ್ನ ನೋಡಿ ಮಾತು. ನಿಮಗೆ ಕೇವಲ ಶ್ರೀರಾಮ ಶ್ರೀರಾಮ ಶ್ರೀರಾಮನೇ ಕಾಣ್ತಾರೆ. ಶ್ರೀರಾಮ ನನ್ನ ರೋಮ ರೋಮಗಳಲ್ಲಿದ್ದಾರೆ. ಅದ್ಭುತ ವ್ಯಕ್ತಿತ್ವದ ಸ್ವಾಮಿ, ಮರ್ಯಾದಾ ಪುರುಷೋತ್ತಮ, ಧರ್ಮ ರಕ್ಷಕ ಶ್ರೀರಾಮನ ಭಕ್ತ ನಾನು. ಆದರೆ ನಮಗೆ ಈಗಲೂ ಶಂಕೆ ಇದೆ. ನೀವು ಸತ್ಯವನ್ನೇ ಹೇಳುತ್ತಿದ್ದರೆ ನೀವು ನಮ್ಮ ಪ್ರಭು ಶ್ರೀರಾಮರ ದೂತರೆಂದು ನಮಗೆ ಯಾವುದಾದರೂ ಸಾಕ್ಷಿ ನೀಡಿರಿ. ಖಂಡಿತವಾಗ್ಲೂ ಮಾತೆ. ಗುರುತಾಗಿ ಭಗವಂತ ಶ್ರೀರಾಮನ ಉಂಗುರ ತಗೊಬಂದಿದ್ದೀನಿ. ತೋರಿಸಿರಿ. ಖಂಡಿತವಾಗ್ಲೂ. ತಗೊಳ್ಳಿ. ನೀವಿಲ್ಲಿಗೆ ಹೇಗ್ ಬಂದ್ರಿ? ಮೂರ್ಖ, ನಾವಿಲ್ಲಿ ರಾಮಲೀಲೆ ಮಾಡ್ತಾ ಇದೀವಿ, ನಿನ್ಗಿಷ್ಟು ಗೊತ್ತಿಲ್ವಾ? ನನ್ನನ್ನ ಇಲ್ಲಿಗೆ ದುಷ್ಟ ರಾವಣ ಕರ್ಕೊಂಡ್ ಬಂದಿದ್ದಾನೆ. ಆದ್ರೆ ಸೀತೆ ಮಾತೆನ ರಾವಣ ತಗೊಬಂದಿದಲ್ವಾ? ಮತ್ ನಾನೇನು ಹಾಗಾದ್ರೆ ಉಚಿತರ ಕಾಣ್ತಿದ್ದೀನಾ? ಆದ್ರೆ ಸೀತಾ ಮಾತೆಯಾಗಿ ಚಿನ್ನದೇವಿ ಮಾಡ್ತಿದ್ರಲ್ವಾ? ನಾನು ಕೂಡ ಸೀತಾ ಮಾತೆನೆ. ನಾವಿಬ್ರು ಸೇರಿ ಈ ನಿರ್ಣಯ ತಗೊಂಡಿದೀವಿ. ಸೀತಾ ಮಾತೆ ಪಾತ್ರನ ನಾವಿಬ್ರು ಅರ್ಧ ಮಾಡ್ತೀವಿ ಅಂತ. ಆದ್ರೆ ಮಹಾರಾಣಿ, ಹಾ ಸರಿ, ಹಾಗೆ ಆಗ್ಲಿ. ನಾನ್ ಕೇವಲ ಇಷ್ಟೇ ಕೇಳ್ಬೇಕಾಗಿತ್ತು. ಒಂದ್ ವೇಳೆ ನೀವು ಅರ್ಧ ಪಾತ್ರ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋಕ್ ಕಷ್ಟ ಆಗತ್ತೆ. ಅದ್ ನನಗೂ ಕೂಡ, ಮತ್ತೆ ಜನಗಳಿಗೂ ಸ್ವಲ್ಪ ಸಮಯ ಕಷ್ಟ ಆಗ್ಬಹುದು. ಹೌದಾ? ಅದಾದ್ಮೇಲೆ ಏನಾಗತ್ತೆ? ಅಭ್ಯಾಸ ಆಗೋಗುತ್ತೆ. ಪಂಡಿತ್ ರಾಮಕೃಷ್ಣ, ಬನ್ನಿ ಶುರು ಮಾಡೋಣ. ಸರಿ. ಹಾಗಾದ್ರೆ ಹೇಳಿ ಪಂಡಿತ ರಾಮಕೃಷ್ಣ. ರಾಮಕೃಷ್ಣ ಅಲ್ಲ, ಹನುಮಂತ. ಹನುಮಂತ ಹೇಳಿ ಹನುಮಂತ, ನಿಮ್ಮ ಹತ್ರ ಯಾವ ಗುರುತಿನ ಸಂಕೇತ ಇದೆ? ನೀವು ನನ್ನ ಪ್ರಭುವಿನ ದೂತ ಅಂತ. ಗುರುತಿನ ಸಂಕೇತವಾಗಿ ನಾನು ಪ್ರಭು ಶ್ರೀರಾಮನ ಉಂಗುರ ತಗೊಬಂದಿದ್ದೀನಿ. ಉಂಗುರನ? ರಾಮಕೃಷ್ಣ, ಉಂಗುರ ಉಂಗುರ ಉಂಗುರ. ಮಹಾರಾಣಿಯವರೇ, ಮುಂದಿನ ಸಂಭಾಷಣೆ ಹೇಳಿ. ಪಂಡಿತ ರಾಮಕೃಷ್ಣ, ನನಗೆ ಗೊತ್ತಿದೆ, ಹೇಳ್ತೀನಿ. ಉಂಗುರ, ನನ್ನ ಸ್ವಾಮಿಯ ಉಂಗುರ. ಈಗ ನಿಮಗೆ ವಿಶ್ವಾಸ ಬಂತ ನಾನು ಪ್ರಭು ಶ್ರೀರಾಮನ ದೂತ ಅಂತ? ಹಾ ರಾಮಕೃಷ್ಣ, ನನಗ್ ನಂಬಿಕೆ ಬಂತು. ಈಗ ನೀವು ಮಹಾರಾಣಿ ಚಿನ್ನಾದೇವಿ ಕೂಡ ನಂಬಿಕೆ ಬರ್ಸಿ. ಈ ಉಂಗುರ ನಮ್ಮ ಪ್ರಭು ಶ್ರೀರಾಮಂದು ಅಂತ. ಈ ದೃಶ್ಯ ಇಲ್ಲೇ ಸಮಾಪ್ತಗೊಳ್ತು. ಅತಿ ಉತ್ತಮ, ಅತಿ ಉತ್ತಮ. ಈಗ ನಾವು ರಾವಣ ವಿಭೀಷಣನ ಪ್ರವೇಶ ದೃಶ್ಯ ಮಾಡೋಣ. ಬನ್ನಿ, ಧಣಿಮಣಿಯನ್ನು ಕರೀರಿ. ಮಹಾರಾಜ ದಶಾನಂದನ ಜಯವಾಗಲಿ. ಅಯ್ಯೋ ಮೂರ್ಖ, ಈ ದೃಶ್ಯದಲ್ಲಿ ರಾವಣ ಮಹಾರಾಜನಿಗೆ ಎಲ್ರು ಸೇರ್ಕೊಂಡು ನಿಂದಿಸ್ಬೇಕು. ಅದೇ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ನಿಮ್ ಮನ್ಸಲ್ಲಿ ಏನೇನಿದೆಯೋ ಅದೆಲ್ಲ ಹೇಳ್ಬಿಡಿ, ಏನು ಬಿಡ್ಬೇಡಿ. ನಿಮ್ಮ ಆಕ್ರೋಶನೆಲ್ಲ ಶಬ್ದದಲ್ಲಿ ಹೇಳುವಂತಹ ಅವಕಾಶ ಮತ್ತೆ ಸಿಗೋದಿಲ್ಲ. ದೃಶ್ಯ ಇದೇ ನಮ್ಮ ಹತ್ರ. ಕೇವಲ ಸಂಭಾಷಣೆಯನ್ನಷ್ಟೇ ಮಾಡ್ತಿರೋದು. ಅದೇ ಮತ್ತೆ ಅಭಿನಯ ಮಾಡೋನು ಏನು ಹೇಳೋದಿಲ್ಲ, ಬೇರೆಯೊಂದ್ ಸಂವಾದ ಮಾಡ್ತಾನೆ. ನಿಜವಾದ ಕಲಾವಿದ ತನ್ನ ಸಂಭಾಷಣೆನ ತಾನೇ ರಚಿಸ್ತಾನೆ. ಅಂದ್ರೆ ಅದೇನಂದ್ರೆ, ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಗುರುಗಳು ರಾವಣ. ಅರ್ಥ ಏನ್ ಮಾಡ್ಕೊಳ್ಳೋದು? ಅವರೇ ರಾವಣ ತಾನೇ. ಅದೇ ತಾನೇ. ಗುರುಗಳಲ್ಲಿ ರಾವಣನ್ ಗುಣಗಳು ನೀವ್ ಏನೇನೆಲ್ಲ ನೋಡಿದಿರೋ ಅದನ್ನೆಲ್ಲ ಹೇಳ್ಬಿಡಿ. ಅವ್ರು ಸ್ವಯಂ ಸಂಭಾಷಣೆ ರಚಿಸ್ತಾರೆ. ಅವಾಗ ನೀವ್ ಏನು ಹೇಳ್ಬೇಕು ಅಂತ ಇಲ್ಲ. ಈಗ ಹೇಳಿ, ಇಂಥ ಅವಕಾಶ ಮತ್ ಸಿಗುತ್ತಾ?
ನಾನು ಲಂಕೇಶ್ವರ ಮಹಾರಾವಣ, ಮಹಾಪ್ರತಾಪಿ, ಮಹಾಶಕ್ತಿ ಶಾಲಿ, ಅತಿ ಪರಾಕ್ರಮಿ ಮಹಾ ರಾವಣ. ನೀವೆಲ್ಲಿನ ಪ್ರತಾಪಿ? ನಿರ್ಧನರನ್ನ ನೀವು ಲೂಟಿ ಮಾಡ್ತೀರಾ, ನಿಮ್ಮ ಸ್ಥಾನದ ದುರುಪಯೋಗ ಪಡಿಸ್ಕೊಂಡು ನಿರ್ದೋಷಿಗಳ ಮೇಲೆ ಅತ್ಯಾಚಾರ ಮಾಡ್ತೀರಾ. ಘೋರ ಕಪಟಿ ನೀವು, ಘೋರ ಕಪಟಿ. ನಿನ್ನ ನೀನು ದೊಡ್ಡ ಜ್ಞಾನಿ ಅಂತ ಹೇಳ್ಕೊಂಡು ಇಡೀ ಭಾರತ ದೇಶಕ್ಕೆ ತೋರಿಸ್ತಾನೆ ನಾನೇ ವೇದ ಪುರಾಣಗಳನ್ನ ತಿಳ್ಕೊಂಡೋನು ಅಂತ. ಹೀಗೆ ಮಾಡ್ತಾ ಮಾಡ್ತಾ ಮದುವೆ ಆಗದೆ ಇರೋಂತಹ ಪರಸ್ತ್ರೀಯರ ಜೊತೆ ಕೆಟ್ಟದಾಗಿ ನಡ್ಕೋತಾನೆ. ನಿನ್ನಂತ ಮೂರ್ಖ ಇನ್ನೊಬ್ಬ ಇಲ್ಲ. ಬಾಯ್ ಮುಚ್ಚಿ! ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನಂತ ಶಕ್ತಿಶಾಲಿ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಎಲ್ಲಿನ ಬಲಶಾಲಿ ನೀವು? ಯಾವಾಗ ಈ ರಾಜ್ಯಕ್ಕೆ ನೀನ್ ಬಂದ್ಯೋ ನಿಮ್ಮ ಲಂಕೆ ಲೂಟಿ ಆಗ್ತಾ ಇದೆ, ನಿಮ್ಮ ಲಂಕೆನ ಸುಳ್ಳಾಗ್ತಿದೆ. ಮಹಾಜ್ಞಾನಿ ಎಲ್ಲ ನೀನು, ಮಹಾದಡ್ಡ. ಇಡೀ ರಾಜ್ಯ ಅಲ್ಲ, ಇಡೀ ಜಗತ್ತನ್ನೇ ಲೂಟಿ ಮಾಡಿ ತನ್ನ ರಾಜ್ಯವಾದ ಲಂಕೆಯನ್ನು ಚಿನ್ನದ ರಾಜ್ಯ ಮಾಡೋದಿಕ್ ಹೊರಟಿರೋ ಮೋಸಗಾರ ಇವನು. ಸುಧಾರಿಸ್ಕೊಳ್ಳಿ, ಈಗಲೂ ಸಮಯ ಇದೆ, ಸುಧಾರಿಸಿ. ಇಲ್ಲ ಅಂದ್ರೆ ಶ್ರೀರಾಮನ ಕೈಯಿಂದ ನಿಮ್ಮ ವಧೆ ಆಗ್ಬಿಡತ್ತೆ. ಮುಚ್ಚರ ಮುಚ್ಚರ, ಈ ಪುಸ್ತಕದಲ್ಲಿ ಬರೆದಿರೋದನ್ನ ಮಾತ್ರ ಹೇಳ್ರೋ. ನಿಮ್ಮಿಬ್ಬರನ್ನ ಆಮೇಲೆ ನೋಡ್ಕೋತೀನಿ. ಈ ಸಂಭಾಷಣೆ ಪುಸ್ತಕದಲ್ಲಿ ಏನ್ ಬರ್ದಿದ್ಯೋ ಅದೇ ಸಂಭಾಷಣೆನ ನೀವ್ ಹೇಳ್ಬೇಕು. ಸರಿಯಾಗಿ ನಡೀತಿದೆ, ಎಲ್ಲ ಸರಿಯಾಗಿ ನಡೀತಿದೆ, ಎಲ್ಲಾನು ವಾಸ್ತವಿಕವಾಗಿ ಕಾಣಿಸ್ತಿದೆ. ಹಾ ಸರಿ ಗುರುಗಳೇ. ಸಾಕು, ಗೊತ್ತಾಯ್ತಾ ನಿಜ ಏನು ಅಂತ? ನಿರ್ದೋಷಿಗಳನ್ನ ಸಿಕ್ಕ ಹಾಕ್ಸೋ ಪಾಪಿ. ನಮ್ಮನ್ನ ಉಪವಾಸ ಇಟ್ಟು 56 ಭೋಜನವನ್ನ ಭಕ್ಷ್ಯ ಮಾಡೋ ಕಪಟಿ. ತನ್ನ ಸ್ವಾರ್ಥಕ್ಕೋಸ್ಕರ ಇಡೀ ಜಗತ್ತನ್ನೇ ಲೂಟಿ ಮಾಡೋ ದುಷ್ಟ. ಸಾಕು ಸಾಕು ಮಾಡಿ ಈ ನಿಮ್ಮ ಪ್ರಲಾಪವನ್ನ. ಯಾಕೆ ನಿಲ್ಲಿಸ್ಬೇಕು ಗುರುಗಳೇ? ಇನ್ನು ಪ್ರಶಂಸೆ ಮಾಡೋದು ತುಂಬಾನೇ ಇದೆ. ಹೇಳೋದಾ ನೀವ್ ಹೇಳ್ಬೇಕಾಗಿರೋದು ಪುಸ್ತಕದಲ್ಲಿ ಏನಿದೆಯೋ ಅದು. ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನೀವು ಮಾಡಿರೋ ತಪ್ಪನ್ನ ಸೀತಾಪತಿ ಶ್ರೀರಾಮನ ಮುಂದೆ ಒಪ್ಕೊಳ್ಳಿ. ನಿಮ್ಮ ಪಾಪದ ಕೊಡ ತುಂಬಿದೆ. ನೀನಿನ್ನು ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಸಾವು ನಿಶ್ಚಿತ. ಸುಧಾರಿಸ್ಕೊಳ್ಳಿ ಬ್ರಾಹ್ಮಣ ಶ್ರೇಷ್ಠ ರಾವಣ. ನೀವು ನೇರವಾಗಿ ಈ ಸಂಭಾಷಣೆ ತಾನೇ ಹೇಳ್ಬೇಕಾಗಿದ್ದು. ಮೊದಲು ಯಾಕೋ ಇಷ್ಟೊಂದು ಅವಮಾನ ಮಾಡಿದ್ರಿ? ನಾನು ಮೊದಲನೇ ಮಾತೆ ಸೀತೆಯನ್ನ ಬಿಟ್ಬಿಡ್ತಿದ್ನಲ್ಲ. ನಡೀರಿ, ಬಿಟ್ಕೊಟ್ಟೆ. ಹೋಗಿ ಕರ್ಕೊಂಡು ಹೋಗಿ ಆಕೆನ. ತಡಿ ಬೇಡ, ಕೈ ಮುಂದೆ ಮಾಡು, ಮುಂದೆ ಮಾಡು. ಏನಿದು? ಏನ್ ಸಂಭಾಷಣೆಯನ್ನ ಹೇಳ್ತಾ ಇದ್ಯಾ ನೀನು? ರಾವಣನೇ ಸೀತೆಯನ್ನ ಬಿಟ್ಬಿಟ್ರೆ ರಾಮಾಯಣ ಏನಾಗತ್ತೆ? ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು. ಅವಮಾನ ಮಾಡ್ತಿದ್ರೆ ನೀನು ರಾಮಾಯಣವನ್ನೇ ಬದಲಾಯಿಸ್ಬಿಡ್ತೀಯಾ? ಹೋಗಿ ನಿನ್ನ ಸಂಭಾಷಣೆಯನ್ನ ಕಂಠಸ್ಥ ಮಾಡು. ಎದ್ದೇಳಿ, ಹಿಂದೆಯಿಂದ ಪ್ರಹಾರ ಆಗ್ತಿದೆ. ಮನೆ ಮಹಾರಾಜರಿಗೆ ಕತ್ತಿಯನ್ನು ಕೊಡು. ಹುಷಾರ್ ಅಚ್ಯುತ, ನಾನು ಬರ್ತಾ ಇದ್ದೀನಿ. ಆಚಾರ್ಯರೇ, ಮಹಾರಾಜರೇ, ನಾವು ಹೇಳಿದ್ವಿ ನಿಮ್ಗೆ ಜೋಪಾನವಾಗಿರಿ ಅಂತ. ನೀವು ಜೋಪಾನ ತಪ್ಪಿದ್ದಕ್ಕೆ ನೀವೀಗ ಅನುಭವಿಸ್ಬೇಕಾಗುತ್ತೆ. ನೀವಿವತ್ತು ಉಳಿಯೋದಿಲ್ಲ. ಮಹಾರಾಣಿಯವರೇ, ನಡೀರಿ, ನಿಮ್ಮನ್ನ ಸುರಕ್ಷಿತ ಜಾಗ ಕರ್ಕೊಂಡು ಹೋಗ್ತೀನಿ.
ಇದು ಧ್ವನಿ ಯಾರ ತಲೆ ಆಗಿರುತ್ತೋ? ಅಚ್ಯುತ ದೇವ. ಅಚ್ಯುತ ದೇವ, ಅಚ್ಯುತ ದೇವ, ಅಚ್ಯುತ ದೇವ. ರಾಜರಥವನ್ನು ಕರೆಸಿ, ಇವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಮಂತ್ರಿಗಳೇ, ನೀರು ತನ್ನಿರಿ. ಸರಿ ಮಹಾರಾಜರೇ. ಮಹಾಪ್ರಭು, ನೀವು ಇವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಅವ್ರು ನಿಮ್ಮನ್ನ ಹತ್ಯೆ ಮಾಡೋಕ್ ಬಂದಿದ್ರು. ಇಲ್ಲ, ಇವರು ನಮ್ಮ ಶತ್ರುವಲ್ಲ. ಇದು ಬರೀ ಒಂದು ಆಟವಾಗಿತ್ತು. ಆಟನಾ? ಹೌದು, ಆಟ. ಎಚ್ಚರಿಕೆಯ ಅಭ್ಯಾಸ. ಬಾಲ್ಯದಿಂದಲೂ ನಾವು ಅಚ್ಯುತ ದೇವನ ಹತ್ತಿರ ಹೇಳುತ್ತಲೇ ಬಂದಿದ್ದೇವೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಬಹುದು ಎಂದು. ಅದರಿಂದ ನಾವು ಎಚ್ಚರಿಕೆಯಿಂದಿರುತ್ತೇವೆ ಎಂದು. ಇದು ಅದೇ ಆಟದ ಒಂದು ಭಾಗವಾಗಿದೆ. ಆದರೆ ಈ ಆಟದಿಂದ ನಮಗೆ ತುಂಬಾ ತೊಂದರೆ ಆಯಿತು ಅಣ್ಣಯ್ಯ. ನೀವು ಯಾವಾಗಲೂ ನಮ್ಮೊಂದಿಗೆ ಗೆಲ್ಲುತ್ತೀರಿ. ಇವತ್ತು ನಾವು ಒಂದೊಳ್ಳೆ ಯೋಜನೆಯನ್ನ ಮಾಡಿಟ್ಟುಕೊಂಡಿದ್ದೆವು, ನಿಮ್ಮನ್ನು ಸೋಲಿಸಲೇಬೇಕೆಂದು. ಆದರೆ ಇಂದು ಅಸಫಲರಾದೆವು. ಆದರೆ ಈ ದೇವಿ ನಮ್ಮನ್ನು ಪೂರ್ಣವಾಗಿ ಪರಲೋಕಕ್ಕೆ ಕಳಿಸಿಯೇ ಬಿಟ್ಟಿದ್ದರು. ಇಲ್ಲ ಮಹಾರಾಜರೇ, ಇದರಲ್ಲಿ ಶಾರದ ತಪ್ಪು ಏನೂ ಇಲ್ಲ. ಅವಳು ಕೇವಲ ನಿಮ್ಮ ಜೀವ ಕಾಪಾಡೋದಕ್ಕೋಸ್ಕರ ಹೀಗೆ ಮಾಡಿದ್ಲು. ನಮಗೆ ತಿಳಿದಿದೆ, ಇವರದೇನು ತಪ್ಪಿಲ್ಲ. ಇಂದಿನ ಯೋಜನೆಯ ಮೇಲೆ ಈ ದೇವಿ ನೀರನ್ನೆರಚಿಬಿಟ್ಟರು ಮತ್ತು ವಿಷಕಾರಿಯಾಗಿದ್ದಂತಹ ಆ ಹಣ್ಣುಗಳು ಆ ಯೋಜನೆಯ ಮೇಲೆ ಪಂಡಿತ ರಾಮಕೃಷ್ಣರು. ವಿಷಕಾರಿ ಹಣ್ಣು ಅಂದ್ರೆ ಇದ್ರ ಅರ್ಥ ನೀವೇ ಅದನ್ನೆಲ್ಲ. ಆದ್ರೆ ವಿಷಕಾರಿ ಹಣ್ಣಿಗೂ ಇದಕ್ಕೂ ಏನ್ ಸಂಬಂಧ ಇದೆ ಹೇಳಿ? ಸಂಬಂಧವಿದೆ, ಇದೆ. ಆ ಹಣ್ಣುಗಳನ್ನ ಅಣ್ಣಯ್ಯ ತಿಂದಿದ್ದರೆ ಇವರ ಏಕಾಗ್ರತೆ ಹಾಳಾಗುತ್ತಿತ್ತು. ಇವರು ಶಾರೀರಿಕವಾಗಿ ದುರ್ಬಲರಾಗುತ್ತಿದ್ದರು. ಆಗ ಇವರ ಮೇಲೆ ದಾಳಿ ಮಾಡುವುದು ಸುಲಭವಾಗುತ್ತಿತ್ತು. ನಾವು ಅಣ್ಣಯ್ಯನವರಿಗೆ ಇನ್ನೊಂದು ಮಾತನ್ನ ಹೇಳಬೇಕೆಂದಿದ್ದೆವು. ಅಣ್ಣಯ್ಯ, ಆಕ್ರಮಣ ಬರೀ ಅಸ್ತ್ರಶಸ್ತ್ರಗಳಿಂದಷ್ಟೇ ಆಗುವುದಿಲ್ಲ. ಆಕ್ರಮಣಗಳನ್ನ ಇನ್ನೂ ಹಲವಾರು ರೀತಿಯಲ್ಲಿ ಮಾಡಬಹುದಾಗಿದೆ. ನಿಸ್ಸಂದೇಹವಾಗಿ ಬೇರೆ ರೀತಿಗಳಲ್ಲೂ ಆಕ್ರಮಣ ಮಾಡಬಹುದು. ಹಾಗೂ ಈ ಆಕ್ರಮಣ ಯಾವುದೇ ರೋಗ ಹಾಗೂ ವ್ಯಾಧಿಯ ರೂಪದಲ್ಲೂ ಆಗಬಹುದು. ಎಚ್ಚರಿಕೆಯಿಂದಿರಬೇಕು, ಅನಿವಾರ್ಯವುದು. ಅಚ್ಯುತೇವ್ ಅವರೇ, ಪ್ರಹಾರ ತುಂಬಾ ಶಕ್ತಿಶಾಲಿಯಾಗಿರ್ಲಿಲ್ಲ ತಾನೆ? ದೇವಿ, ನೀವು ಇನ್ನೂ ಸ್ವಲ್ಪ ಬಲವನ್ನು ಉಪಯೋಗಿಸಿ ನನಗೆ ಹೊಡೆದಿದ್ದರೆ ನಾವಿವತ್ತು ಅಣ್ಣಯ್ಯನ ಮಡಿಲಲ್ಲ, ಯಮರಾಜನ ಮಡಿಲಲ್ಲಿ ಮಲಗಿರುತ್ತಿದ್ದೆವು. ಪಂಡಿತ ರಾಮಕೃಷ್ಣ ಮಹಾಪ್ರಭು, ನಿಮ್ಮ ಧರ್ಮಪತ್ನಿ ನಿಮಗಿಂತ ಹೆಚ್ಚು ಸಾಹಸ ಮಾಡುತ್ತಾರೆ ಹಾಗೂ ಪ್ರಬಲವೂ ಕೂಡ. ಹಾ, ಯಾವಾಗ್ಲೂ ಇವಳ ಆಕ್ರಮಣ ನನ್ ಮೇಲೆ ಮಾತ್ರ ಆಗ್ತಿತ್ತು. ಆದ್ರೆ ಇವತ್ತು ಅಚ್ಯುತ ದೇವ ಅವ್ರ ಮೇಲೆ ಆಗೋಗಿದೆ. ಕ್ಷಮಿಸಿ. ಶಾರದಾ ದೇವಿ, ನಿಮ್ಮ ಸಾಹಸ ಪ್ರಶಂಸನೀಯವಾದದ್ದು. ಹೇಳಿ, ಏನು ಬೇಕು ನಿಮಗೆ? ನಾನು ಏನ್ ಬೇಕಾದ್ರೂ ಕೇಳಬಹುದಾ? ಅಂಥದ್ದೇನಿದೆ, ನಾವು ಕೊಡಲಾಗದ್ದು. ನನಗೆ ರಾಮಲೀಲಾ ಪಾತ್ರ ಬೇಕು. ನಿರ್ದೇಶಕ ಮಹೋದಯರೇ. ಮಹಾರಾಜರೇ, ರಾಮಲೀಲೆಯಲ್ಲಿ ಪಾತ್ರ ಬೇಕಂತೆ ದೇವಿಗೆ. ಈಗ ಮಹಾರಾಜರೇ, ಈ ಅಭಿನೇತ್ರಿ ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಇವ್ರಿಗಂತ ಮುಖ್ಯ ಪಾತ್ರ ಯಾವುದೂ ಇಲ್ಲ.